ಸ್ವವಿಳಾಸಕ್ಕಾಗಿ ರಾಜ್ಯದ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳು ಸಾಮಾಜಿಕ ತಾಣದಲ್ಲಿ ಪರಸ್ಪರ ಕಿತ್ತಾಡಿಕೊಂಡಿದ್ದಾರೆ. ನಿಮಗೆ ಅಡ್ರೆಸ್ ಇಲ್ಲ ಎಂದು ಪರಸ್ಪರ ಆರೋಪ ಮಾಡಿಕೊಂಡಿದ್ದಾರೆ. ಬೆಂಗಳೂರು ಉತ್ತರ ಕ್ಷೇತ್ರದ ಸಂಸದ ಡಿ.ವಿ. ಸದಾನಂದ ಗೌಡ ಅವರು ಈ ಬಾರಿಯ ಚುನಾವಣೆಗೂ ಅಭ್ಯರ್ಥಿ. ಭರ್ಜರಿಯಾಗಿ ಅವರು ಪ್ರಚಾರ ಕಾರ್ಯ ನಡೆಸುತ್ತಿದ್ದಾರೆ. ಮತ್ತೊಂದು ಕಡೆ ಕ್ಷೇತ್ರದ ಕಾಂಗ್ರೆಸ್ ಜೆಡಿಎಸ್ ಅಭ್ಯರ್ಥಿ ಕೃಷ್ಣ ಬೈರೇಗೌಡ ಪರವಾಗಿ ಸಿದ್ದರಾಮಯ್ಯ ಪ್ರಚಾರ ಕೈಗೊಂಡಿದ್ದಾರೆ. ಲೋಕಸಭಾ ಚುನಾವಣೆ ಪ್ರಚಾರದ ಭರಾಟೆಯಲ್ಲಿ ಇಬ್ಬರು ನಾಯಕರು ಪರಸ್ಪರ ವಾಕ್ಸಮರ ನಡೆಸಿದ್ದಾರೆ. ಸಿದ್ದರಾಮಯ್ಯ ಅವರು ರಿಜೆಕ್ಟೆಡ್ ಗೂಡ್ಸ್, ಕಾಂಗ್ರೆಸ್ನಲ್ಲೇ ಅವರ ಮಾತನ್ನ ಯಾರು ಕೇಳುತ್ತಿಲ್ಲ ಎಂದು ಸದಾನಂದ ಗೌಡರು ಟೀಕಿಸಿದ್ದಾರೆ. ಅಭ್ಯರ್ಥಿ ಸದಾನಂದ ಗೌಡ ಮತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಡ್ರೆಸ್ ವಿಚಾರವಾಗಿ ಟ್ವಿಟರ್ನಲ್ಲಿ ಪರಸ್ಪರ ಕಿತ್ತಾಡಿಕೊಂಡಿದ್ದಾರೆ. ಸದಾನಂದ ಗೌಡ ಅವರ ಸಾಧನೆಗಳೇನು ಎಂದು ಕೇಳಿದ ಸಿದ್ದರಾಮಯ್ಯ ಅವರಿಗೆ ಉತ್ತರವಾಗಿ, ತಮ್ಮ ಸಾಧನೆಗಳನ್ನ ತಿಳಿಸಲು ಅಡ್ರೆಸ್ ಕೇಳಿದ್ದೆ, ಆದರೆ ನಿಮಗೆ ಅಡ್ರೆಸ್ ಇಲ್ಲದಿರುವುದರಿಂದ ನೀವು ಕೊಟ್ಟಿಲ್ಲ, ನಿಮಗೆ ಅಡ್ರೆಸ್ಸೇ ಇಲ್ಲ ಎಂದು ಜರೆದಿದ್ದಾರೆ. ಊರಿಗೆ ಅರಸನೂ ಅಲ್ಲ, ಹೆತ್ತೂರಿಗೆ ಮಗನೂ ಅಲ್ಲ, ರಾಜಕೀಯ ಪರಿತ್ಯಾಜ ಎಂದು ಸದಾನಂದ ಗೌಡ ಟೀಕಿಸಿದ್ದಾರೆ. ಮಾನ್ಯ ಸಿದ್ದರಾಮಯ್ಯನವರೇ, ನನ್ನ ಸಾಧನೆ ಏನೆಂದು ತಿಳಿಸಲು ನಿಮ್ಮ ಅಡ್ರೆಸ್ ಕೇಳಿದ್ದೆ, ಆದ್ರೆ ಅದು ನಿಮಗಿಲ್ಲ, ಹಾಗಾಗಿ ನೀವು ಕೊಡ್ಲಿಲ್ಲ. ನೀವು ಊರಿಗೂ ಅರಸರಲ್ಲ, ಹೆತ್ತೂರಿಗೂ ಮಗನಲ್ಲ, ಒಂಥರ ರಾಜಕೀಯ ಪರಿತ್ಯಾಜ ನೀವು, ಹೀಗಾಗಿ ನಿಮಗೆ ಅಡ್ರೆಸ್ ಇಲ್ಲ ಎಂದು ಸದಾನಂದ ಗೌಡ ಟ್ವೀಟ್ ಮಾಡಿದ್ದಾರೆ. ಇದಕ್ಕೆ ಪ್ರತಿಕ್ರಿಯೆ ನೀಡಿರುವ ಸಿದ್ದರಾಮಯ್ಯ, ಸುಳ್ಯದಲ್ಲಿ ಜನಿಸಿ ಪುತ್ತೂರಿನಲ್ಲಿ ಚುನಾವಣೆಗೆ ನಿಂತು ಅಲ್ಲಿಂದ ಉಡುಪಿಗೆ ಕಾಲ್ಕಿತ್ತು, ಅಲ್ಲಿಂದ ಬೆಂಗಳೂರಿಗೆ ಬಂದಿರುವ ನಿಮಗೆ ಸ್ವಂತ ವಿಳಾಸವಿದೆಯೇ ಸದಾನಂದ ಗೌಡರೇ ಎಂದು ಪ್ರತಿಯೇಟು ನೀಡಿದ್ದಾರೆ. ಬಿಜೆಪಿ ನಾಯಕರು ಮೋದಿ ಮುಖ ನೋಡಿ ಮತ ಹಾಕಿ ಎನ್ನುತ್ತಾರೆ. ಮೋದಿ ಮುಖವಾಡ ಹಾಕಿದ ವ್ಯಕ್ತಿಯನ್ನ ಜೊತೆಗಿಟ್ಟುಕೊಂಡು ಚುನಾವಣಾ ಪ್ರಚಾರ ಮಾಡುವ ಸದಾನಂದ ಗೌಡರಿಗೆ ಸ್ವಂತ ಗುರುತಿಲ್ಲವೇ? ಸ್ವಂತ ಶಕ್ತಿಯಿಂದ ಮತವನ್ನೇ ಕೇಳಲಾಗದವರು ಸಂಸದರಾಗಿ ಏನು ಸಾಧನೆ ಮಾಡಬಲ್ಲರು ಎಂದು ಸಿದ್ದರಾಮಯ್ಯ ಪ್ರಶ್ನಿಸಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.